ಸಾಧಕಿಯರೆಲ್ಲ ದಯಮಾಡಿ ಕುಳಿತುಕೋಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ನಮ್ಮ ಹಿರಿಯ ತಾರೆಯರೆಲ್ಲರೂ ಇದ್ದೀರಿ. ಶ್ರೀಮತಿ ಜಯಪ್ರದಾರವರು, ಶ್ರೀಮತಿ ಉರ್ವಶಿರವರು, ಶ್ರೀಮತಿ ಮಹಾಲಕ್ಷ್ಮಿರವರು, ಶ್ರೀಮತಿ ಪ್ರಮೀಳಾ ಜೋಶಾಯ್ ಹಾಗೂ ಶ್ರೀಮತಿ ಮಂಜುಳಾ ಗುರುರಾಜ್. ದಯಮಾಡಿ ಆಸನಗಳನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಮಾನ್ಯ ಮುಖ್ಯ ಆಯುಕ್ತರು ಆದಂತಹ ಶ್ರೀ ಎಂ ಮಹೇಶ್ವರ ರಾವ್ರವರು, ಮಾನ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀ CS ಷಡಕ್ಷರಿರವರು, ಹಿರಿಯ ನಟಿಯಾದಂತಹ ಶ್ರೀಮತಿ ವಿನಯ ಪ್ರಸಾದ್ ರವರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಸಚಿವಾಲಯ ನೌಕರರ ಸಂಘ ಶ್ರೀ ರಮೇಶ್ ಸಂಗಾರವರು ಹಾಗೂ ನಮ್ಮ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಈ ಸಾಧಕಿಯರಿಗೆ ದಿಟ್ಟ ಮಹಿಳಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಒಬ್ಬೊಬ್ಬರು ಸಹ ಅವರು ಮಾಡಿರುವಂತಹ ಸಾಧನೆ, ಒಬ್ಬೊಬ್ಬರು ಸಹ ಒಂದೊಂದು ಮುತ್ತುಗಳು. ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ, ನಮ್ಮ ಪ್ರಪಂಚಕ್ಕೆ ಹೆಮ್ಮೆ ಇವರೆಲ್ಲರೂ ಸಹ. ದೇ ಆಲ್ ಲೇಡ್ ಅ ಲೆಗಸಿ ಫಾರ್ ಆಲ್ ದ ಜನರೇಷನ್ಸ್ ಟು ಕಮ್ ಅಲ್ವಾ? ಎಷ್ಟೋ ಜನರೇಷನ್ಸ್ಗೆ ಒಂದು ಲೆಗಸಿಯನ್ನ ನೀಡಿರುವಂಥವ್ರು ಇವರೆಲ್ಲ ಸಾಧಕಿಯರು. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆಲ್ಲರಿಗೂ ಒಂದು ಗೌರವಿಸೋಣ. ಇವರೆಲ್ಲರ ಮಾತುಗಳನ್ನ ಒಂದಾಗ್ತಲೇ ಒಂದು ಆಲಿಸೋಣ. ಈಗ ಪ್ರಶಸ್ತಿಯನ್ನ ನೀಡಿ ಗೌರವಿಸೋಣ. ಯಾಕಂತಹ ಇನ್ಸ್ಪಿರೇಷನ್ ಆದಂತಹ ಸಾಧಕಿಯರು ಇವರೆಲ್ಲರೂ ಸಹ. ಇವರಿಗೆ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು. ವೇದಿಕೆ ಮೇಲಿರುವಂತಹ ಗಣ್ಯರು ಎಲ್ಲರಿಗೂ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ಇಂದಿರಾ ಕಬಾಡೆ ಅವರಿದ್ದಾರೆ, ಉಪನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಶ್ರೀಮತಿ ರೇಣುಕಾ ಆಯುಕ್ತರು ದಾವಣಗೆರೆ ಮಹಾನಗರ ಪಾಲಿಕೆ. ಶ್ರೀಮತಿ ಶುಭಾ ಬಿ ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆ. ಶ್ರೀಮತಿ ವೀಣಾ ಪೂಜಾರಿ ಸುವರ್ಣ ಟಿವಿ ನಿರೂಪಕಿ. ಡಾಕ್ಟರ್ ಪ್ರಿಯದರ್ಶಿನಿ ಸಹಾಯಕ ಪೊಲೀಸ್ ಆಯುಕ್ತರು. ಶ್ರೀಮತಿ ಮೇರಿ ಶೈಲಜಾ ಸಹಾಯಕ ಪೊಲೀಸ್ ಆಯುಕ್ತರು. ಶ್ರೀಮತಿ ಲಕ್ಷ್ಮೀದೇವಿ ಪೊಲೀಸ್ ಇನ್ಸ್ಪೆಕ್ಟರ್. ಶ್ರೀಮತಿ ವಾಣಿಶ್ರೀ ಚಲನಚಿತ್ರ ನಟಿ. ಶ್ರೀಮತಿ ಸಂಧ್ಯಾ ಪ್ರಭು ಹಿರಿಯ ವಕೀಲರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಶ್ರೀಮತಿ ಚೈತ್ರಾ ಪೂರ್ಣಿಮಾ ಪಿ ಹಿರಿಯ ವಕೀಲರು, ಉಚ್ಚ ನ್ಯಾಯಾಲಯ. ಶ್ರೀಮತಿ ಆರ್ತಿ ಪ್ರಸಾದ್ ಮುಖ್ಯಸ್ಥರು, ಫಿಸಿಯೋಥೆರಪಿಸ್ಟ್ ಸಂಘ. ಪೂನಂ ಬೆಳ್ಳಿಯಪ್ಪ ಅಂತಾರಾಷ್ಟ್ರೀಯ ಓಟಗಾರ್ತಿ. ಶ್ರೀಮತಿ ಚಂಚಲ ಲಕ್ಷ್ಮಿ ಸಮಾಜ ಸೇವಕಿ. ಇವರಿಗೆಲ್ಲರಿಗೂ ಸಹ ವೇದಿಕೆ ಮೇಲೆ ಈಗ ಕಿಟ್ಟ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ.